ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೇಪರಲ್ಲಿ ಯಾವ ಥರ ಬ್ಲೌಸನ್ನು ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬೇಸಿಕ್ ಟೈಲರಿಂಗ್ ಕಲಿಯೋರು ಸ್ಟಾರ್ಟಿಂಗ್ ಬಟ್ಟೆನ ಕಟ್ ಮಾಡೋಕ್ಕೆ ಹೋಗಬಾರ್ದು. ಒಂದು 15ರಿಂದ 20 ದಿವಸ ಇಲ್ಲ ಒಂದು ತಿಂಗಳಾದರೂ ಪೇಪರಲ್ಲಿ ಕಟ್ಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಆವಾಗ ಮಾತ್ರ ನಮಗೆ ಕಟ್ಟಿಂಗ್ ನೀಟಾಗಿ ಕಟ್ಟಿಂಗ್ ಮಾಡೋಕ್ಕೆ ಪ್ರಾಕ್ಟೀಸ್ ಆಗ್ತದೆ. ಇಲ್ಲಾಂದರೆ ಬಟ್ಟೆಯಲ್ಲಿ ಕರೆಕ್ಟಾಗಿ ಶೇಪಲ್ಲಿ ಕಟ್ ಮಾಡೋಕ್ಕಾಗಲ್ಲ. ಈಗ ಪೇಪರಲ್ಲಿ ಕಟ್ ಮಾಡೋಕ್ಕೆ ಒಂದು ನ್ಯೂಸ್ ಪೇಪರ್ ತಗೊಳ್ಳಿ. ಈ ಥರ ಎರಡಾಗಿರೋ ನ್ಯೂಸ್ ಪೇಪರನ್ನು ತಗೋಬೇಕು. ಆಮೇಲೆ ಕತ್ತರಿ, ಒಂದು ಅಳತೆ ಬ್ಲೌಸ್ ತಗೊಳ್ಳಿ. ಅಳತೆ ಬ್ಲೌಸು ಚಿಕ್ಕ ಸೈಜಲ್ಲಿ ಇರಲಿ, ದೊಡ್ಡ ಸೈಜ್ ಆದರೆ ಪೇಪರಲ್ಲಿ ಸಾಕಾಗಲ್ಲ. ಒಂದು 30 ಸೈಜು 32 ಸೈಜು ಅದರ ಒಳಗಡೆ ಇರೋ ಒಂದು ಚಿಕ್ಕ ಅಳತೆಯ ಬ್ಲೌಸನ್ನು ತಗೊಳ್ಳಿ. ಆಮೇಲೆ ಮಾರ್ಕ್ ಪೀಸು, ಟೇಪು, ಆಮೇಲೆ ಒಂದು ಸ್ಕೇಲು, ಒಂದು ಮಾರ್ಕರ್ ಪೀಸು, ಇದಿಷ್ಟು ನಿಮ್ಮ ಕೈಯಲ್ಲಿ ಇರಬೇಕು. ಈಗ ಯಾವ ಥರ ಪೇಪರಲ್ಲಿ ಕಟ್ ಮಾಡೋದು ಅಂತ ನೋಡೋಣ. ಬೇಸಿಕ್ ಟೈಲರಿಂಗ್ ಕಲಿಯೋರು ಫಸ್ಟು ನೀವು ಪೇಪರಲ್ಲೇ ಕಟ್ ಮಾಡ್ಕೋಬೇಕು. ಆವಾಗ ಮಾತ್ರ ಕರೆಕ್ಟಾಗಿ ಕಟ್ಟಿಂಗ್ ನೀಟಾಗಿ ಬರುತ್ತೆ. ಈಗ ರೌಂಡು, ಸ್ಕ್ವೇರ್ ನೆಕ್ ಡಿಸೈನ್ಗಳು ಬರುತ್ತಲ್ಲ, ಅವೆಲ್ಲ ನೀವು ಜಾಸ್ತಿ ಪೇಪರಲ್ಲೇ ಕಟ್ಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಬಟ್ಟೆಲಿ ಕಟ್ ಮಾಡೋಕ್ಕೆ ಹೋದರೆ ಅದು ಕರೆಕ್ಟಾಗಿ ಬರಲ್ಲ. ಈಗ ಪೇಪರಲ್ಲಿ ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ. ಈ ಥರ ಒಂದು ನ್ಯೂಸ್ ಪೇಪರನ್ನು ತಗೊಳ್ಳಿ. ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಉದ್ದಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಎರಡು ಕಡೆ ಕರೆಕ್ಟಾಗಿರಬೇಕು. ಈಗ ಮೊದಲು ನಾವು ಬ್ಲೌಸಲ್ಲಿ ಮೆಷರ್ಮೆಂಟ್ ತಗೊಳ್ಳುವಾಗ ಚೆಸ್ಟ್ ಅಳತೆನ ತಗೋಬೇಕಾಗುತ್ತೆ. ಚೆಸ್ಟ್ ಅಳತೆ ಇಲ್ಲಿಂದ ಇಲ್ಲಿಗೆ. ಇಲ್ಲಿ ಓಪನ್ ಸೈಡು ಈ ಕಡೆ ಇದೆ ನೋಡಿ, ಕ್ಲೋಸ್ ಸೈಡು ನಮ್ಮ ಕಡೆ ಇರಬೇಕು. ನಾವು ಬಟ್ಟೆಲಾದರೂ ಇದೇ ಥರ ಫೋಲ್ಡ್ ಮಾಡ್ಕೊಂಡಿರಬೇಕು. ಫೋಲ್ಡ್ ಸೈಡು ನಮ್ಮ ಕಡೆ ಇರಬೇಕು. ಇಲ್ಲಿ ಓಪನ್ ಸೈಡು ಈ ಥರ ಇರಬೇಕು. ನಾವು ಬ್ಲೌಸ್ ಆಗಲಿ, ಚೂಡಿದಾರ್ ಆಗಲಿ, ಅಂದರೆ ಸ್ಲೀವ್ ಆಗಲಿ, ಯಾವುದೇ ಆಗಲಿ ನಾವು ಕಟ್ ಮಾಡುವಾಗ ಈ ಥರನೇ ಇರಬೇಕು. ಈಗ ಫಸ್ಟು ನಾವು ಚೆಸ್ಟ್ ಲೆಂತನ್ನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಅಳತೆ ಬ್ಲೌಸಲ್ಲಿ 8 ಇಂಚಿದೆ ಎದೆಯ ಸುತ್ತ ಅಳತೆ. ಚೆಸ್ಟ್ ಲೆಂತ್ 8 ಇಂಚಿದೆ. ನಾನಿಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೋತಿದ್ದೀನಿ. 8 ಮೊದಲು 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಫಸ್ಟು ಚೆಸ್ಟ್ ಲೆಂತ್ ತಗೋತಾ ಇದ್ದೀನಿ, ಎದೆಯ ಸುತ್ತಳತೆ. ನಾನಿಲ್ಲಿ ಮಾರ್ಕ್ ಪೀಸ್ ಯೂಸ್ ಮಾಡ್ತಾಯಿಲ್ಲ, ಈ ಪೇಪರಲ್ಲಿ ಕರೆಕ್ಟಾಗಿ ಕಾಣಲ್ಲ. ಇದು ಪೆನ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಚೆಸ್ಟ್ ಲೆಂತ್ 8 ಇದೆ, ಪ್ಲಸ್ 1.5 ಇಂಚಾದರೂ ತಗೋಬೋದು, 2 ಇಂಚಾದರೂ ತಗೋಬೋದು. ಬೇಸಿಕ್ ಕಲಿಯೋರು 2 ಇಂಚನೇ ತಗೊಳ್ಳಿ. 8 + 2 10. ಇಲ್ಲಿ 10 ಇಂಚ್ ಬಂತಲ್ಲ, ಇಲ್ಲೂ ಕೂಡ ಕೆಳಗಡೆ 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದನ್ನು ಈ ಥರ ಒಂದು ಲೈನ್ ಹಾಕ್ಕೊಂಡಿರಿ. ಇಲ್ಲಿ 10 ಇಂಚು ಬಂದಿದೆ. ಈಗ ಚೆಸ್ಟ್ ಲೆಂತು ಸಿಕ್ಕಿದೆ ಅಲ್ವಾ. ಈಗ ಇದಾದಮೇಲೆ ನೆಕ್ಸ್ಟು 2ನೇ ಮೆಷರ್ಮೆಂಟ್ ಅಂದರೆ ಫುಲ್ ಲೆಂತು. ನಾವು ಫಸ್ಟು ಬ್ಲೌಸಿನ ಬ್ಯಾಕ್ ಲೆಂತು ಅಳತೆ ತಗೊಂಡು ಮಾರ್ಕ್ ಮಾಡ್ಕೋಬೇಕು. ಕಟ್ ಮಾಡುವಾಗಲೂ ಅಷ್ಟೇ, ಬ್ಯಾಕ್ ಪಾರ್ಟನ್ನು ಫಸ್ಟು ಕಟ್ ಮಾಡ್ಕೋಬೇಕು. ಈಗ ಫಸ್ಟು ಬ್ಯಾಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ 12 ಇಂಚಿದೆ. ನಾನಿಲ್ಲಿ ಪ್ಲೇನ್ ಬ್ಲೌಸು ಕಟ್ಟಿಂಗ್ ತೋರಿಸ್ತಾ ಇರೋದು. 12 ಇಂಚಿದ್ದಾಗ ಲೈನಿಂಗ್ ಹಾಕಿ ಹೊಲಿಯೋ ಬ್ಲೌಸಿಗೆ 1 ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಸಾಕು. ಅದೇ ಪ್ಲೈನ್ ಬ್ಲೌಸ್ ಆದರೆ ನಾವಿಲ್ಲಿ ಕೆಳಗಡೆ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ತೀವಲ್ಲ, ಅದಕ್ಕೆ 2 ಇಂಚು ಎಕ್ಸ್ಟ್ರಾ ಬಟ್ಟೆ ತಗೋಬೇಕು. 12 ಇಂಚಿದ್ದಾಗ ಇಲ್ಲಿ 12 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ 2 ಇಂಚನ್ನು ತಗೋಬೇಕು. 1.5 ಇಂಚು ಇಲ್ಲಿ ಫೋಲ್ಡಿಂಗ್ ಹೋಗುತ್ತೆ, ಆಮೇಲೆ ಅರ್ಧ ಇಂಚು ಇಲ್ಲಿ ಮೇಲ್ಗಡೆ ಸ್ಟಿಚಿಂಗ್ಗೆ ಹೋಗುತ್ತೆ. ಇಲ್ಲಿ ಟೋಟಲ್ ಆಗಿ 12 + 2 14 ಇಂಚಿದೆ.
ಈ ಥರ ಮಾರ್ಕ್ ಮಾಡಿದ್ದೀನಿ ನೋಡಿ. ಈಗ ಚೆಸ್ಟು ಸಿಕ್ಕಿದೆ, ಆಮೇಲೆ ಫುಲ್ ಲೆಂತು ಸಿಕ್ಕಿದೆ. ಈಗ ನೆಕ್ಸ್ಟು ನಾವು ಶೋಲ್ಡರನ್ನು ತಗೋಬೇಕು. ಇಲ್ಲಿ ನಾನು 5 ಇಂಚು ಶೋಲ್ಡರ್ ತಗೋತಾ ಇದ್ದೀನಿ. 5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ನೀವು ಕೂಡ ಇದೇ ಥರ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಇದು ನೆಕ್ ವಿಡ್ತ್, ಇದು ಪೂರ್ತಿ ಶೋಲ್ಡರ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಅಂದರೆ ಇಲ್ಲಿ ಅಳತೆ ಈ ಥರ ಟೇಪ್ ಇಟ್ಟು ಇಲ್ಲಿ ತಗೋಬೇಕು. ಇದು ಶೋಲ್ಡರ್. ಆಮೇಲೆ ಇಲ್ಲಿ ಮಧ್ಯ ಬರುತ್ತಲ್ಲ ಈ ಗ್ಯಾಪು, ಇದು ನೆಕ್ ವಿಡ್ತು. ಇದು ಇಲ್ಲಿ ಬರುತ್ತಲ್ಲ ಇದು ನೆಕ್ ವಿಡ್ತ್ ಬರುತ್ತೆ. ಇದು ಪೂರ್ತಿ ಶೋಲ್ಡರ್, ಇಲ್ಲಿಂದ ಇಲ್ಲಿಗೆ ಶೋಲ್ಡರ್, ಇದು ನೆಕ್ ವಿಡ್ತ್. ನೆಕ್ ವಿಡ್ತ್ ನಾನು ಇಲ್ಲಿ 2 ಇಂಚ್ ತಗೋತಾ ಇದ್ದೀನಿ. ಈಗ ನಾವು ಸ್ಟಿಚ್ ಆದಮೇಲೆ ಇಲ್ಲಿ ಎಷ್ಟಿದೆ ನೋಡಿ, 3 ಇಂಚಿದೆ. ಸ್ಟಿಚ್ಚೆಲ್ಲ ಆದಮೇಲೆ ಈ ಕಡೆ 1/4 ಇಂಚು, ಈ ಕಡೆ ಅರ್ಧ ಇಂಚ್ ಹೋಗಿ 2 ಇಂಚಿಗೆ ಶೋಲ್ಡರ್ ಬರುತ್ತೆ. ಈಗ ಶೋಲ್ಡರ್ ಆಯಿತು, ನೆಕ್ ವಿಡ್ತ್ ಆಯಿತು. ಇಲ್ಲಿಂದ ಕೆಳಗಡೆಗೆ ಇದು ಆರ್ಮ್ ಹೋಲ್, ಕಂಕ್ಳು 4.5 ತಗೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ ಎಷ್ಟು ತಗೊಂಡಿದ್ದೀರೋ ಇಲ್ಲೂ ಕೂಡ ಅಷ್ಟೇ ಮಾರ್ಕ್ ಮಾಡ್ಕೊಳ್ಳಿ. 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ ಥರ ಜಾಯಿಂಟ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಚೆಸ್ಟ್ ಇದೆಯಲ್ಲ, ಚೆಸ್ಟಿಗೆ ಅಳತೆ ಮಾಡಿದ್ದೀವಲ್ಲ ಅಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಈಗ 1/4 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ಲೈನ್ ಇದೆಯಲ್ಲ, ಈಗ 1/4 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಈ ಲೈನ್ ಇದೆಯಲ್ಲ ಇದರ ಮಧ್ಯಕ್ಕೊಂದು ಈ ಥರ ಹಾಕ್ಕೊಳ್ಳಿ ಲೈನು. ಆಮೇಲೆ ಇದನ್ನು ಈ ಥರ ಬಂದು ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಕ್ರಾಸಾಗಿ ಲೈನ್ ಹಾಕ್ಕೋಬೇಕು. ಆಮೇಲೆ ಇದಾದಮೇಲೆ ನಾವು ಹಿಂದ್ಗಡೆ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ. ನೆಕ್ ಲೆಂತ್ ತಗೊಳ್ಳುವಾಗ ನಾವು ಇಲ್ಲಿಂದ ನೀವು ತಗೊಳ್ಳುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ನೀವೇನು ಮಾಡಿ ಅಂದರೆ ಇಲ್ಲಿಂದ ತಗೊಳ್ಳಿ. ಈಗ ಹಿಂದ್ಗಡೆ ನೆಕ್ ಲೆಂತನ್ನು ಈ ಥರ ತಗೊಳ್ಳೋಣ. 6 ಇಂಚಿದೆ. ಇಲ್ಲಿ ನಾವು 1.5 ಇಂಚು ಕೆಳಗಡೆ ಫೋಲ್ಡಿಂಗ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. 1.5 ಇಂಚು ಇಲ್ಲಿ ಎಮ್ಮಿಂಗ್ ಮಾಡಲಿಕ್ಕೆ ಅಂತ ನಾವು ಮಾರ್ಕ್ ಮಾಡಿದ್ದೀವಿ. ಇದನ್ನು ಫಸ್ಟೇ ಇಲ್ಲಿ 1.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಇದು ಎಮ್ಮಿಂಗ್ಗೆ ಫೋಲ್ಡ್ ಮಾಡ್ತೀವಿ. ಈಗ ಇಲ್ಲಿಂದ ಮೇಲ್ಗಡೆಗೆ ನಾವು ಅಳತೆ ತಗೋಬೇಕು. ಬ್ಯಾಕ್ ನೆಕ್ ಲೆಂತು ಈ ಥರ ಇಟ್ಕೊಂಡು 6 ಇಂಚಿದೆ. ಇಲ್ಲಿಂದ 6 ಪ್ಲಸ್ 1/4 ಇಂಚು ಜಾಸ್ತಿ ತಗೊಳ್ಳಿ. 6.25 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1.5 ಇಂಚು ನಾವು ಎಮ್ಮಿಂಗ್ಗೆ ಅಂತ ಇಟ್ಟಿದ್ದೀವಲ್ಲ, ಇದ್ರ ಮೇಲೆ ಈ ಥರ ಇಟ್ಕೊಂಡು 6 ಪ್ಲಸ್ 1/4 ಇಂಚು ಎಕ್ಸ್ಟ್ರಾ ಇಲ್ಲಿ ಫೋಲ್ಡಿಂಗ್ ಬರುತ್ತಲ್ಲ, ಇದು ಫೋಲ್ಡಿಂಗ್ ಆದಾಗ ಕರೆಕ್ಟಾಗಿ 6 ಇಂಚಿಗೆ ಇಲ್ಲಿ ಎಷ್ಟಿದೆಯೋ ನೆಕ್ ವಿಡ್ತ್ ಎಷ್ಟಿದೆ, ನೆಕ್ ಲೆಂತ್ ಎಷ್ಟಿದೆಯೋ ಅಷ್ಟೇ ಬರುತ್ತೆ. ಈಗ ಇಲ್ಲಿ 2 ಇಂಚಿಗೆ ನಾವು ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲೂ ಕೂಡ 2 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೋಬೇಕು. ಈ ಥರ ಆದಮೇಲೆ ಇಲ್ಲಿ ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ರೌಂಡಾಗಿ ಹಾಕೋಬೇಕು. ಈಗ ಬ್ಯಾಕ್ ಪಾರ್ಟು ಪೂರ್ತಿ ಆಗಿದೆ, ಬ್ಯಾಕ್ ಪಾರ್ಟ್ ಎಲ್ಲ ಆಗಿದೆ. ಈಗ ಫ್ರಂಟ್ ಪಾರ್ಟ್ ಯಾವ ಥರ ಮಾರ್ಕ್ ಮಾಡೋದು ಅಂತ ನೋಡೋಣ. ಈಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ.
ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಚೆಸ್ಟ್, ಶೋಲ್ಡರ್, ನೆಕ್ ವಿಡ್ತ್ ಪ್ರತಿಯೊಂದು ಕೂಡ ಹಿಂದ್ಗಡೆಗೂ ಸೇಮೇ ಬರುತ್ತೆ. ಇದನ್ನು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈಗ ಫ್ರಂಟಲ್ಲಿ ಇಲ್ಲಿಂದ ಶೋಲ್ಡರಿಂದ ಇಲ್ಲಿ ಪಟ್ಟಿ ಅಟ್ಯಾಚ್ ಮಾಡಿದ್ದೀವಲ್ಲ, ನಾವು ಶೋಲ್ಡರಿಂದ ಪಟ್ಟಿ ಅಟ್ಯಾಚ್ ಮಾಡಿದ್ದೀವಲ್ಲ, ಇಲ್ಲಿ ತನಕ ಎಷ್ಟಿದೆ ಅಂತ ನೋಡೋಣ. 11.5 ಇದೆ. ಇಲ್ಲಿ ನಾವು ಶೋಲ್ಡರಿಂದ ಕರೆಕ್ಟಾಗಿ ಇಲ್ಲಿಗೆ ಈ ಥರ ಇಟ್ಕೊಂಡು 11.5 ಬ್ಲೌಸಲ್ಲಿ ರೆಡಿ ಅಳತೆ ಇದ್ದು ನಾವು ಒಂದು ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಳೋಣ. 12.5, ಯಾಕಂದರೆ ಇಲ್ಲಿ ಸ್ಟಿಚಿಂಗ್, ಮೇಲ್ಗಡೆ ಸ್ಟಿಚಿಂಗ್ ಎರಡೂ ಸೇರಿ ಅರ್ಧ ಇಂಚು ಹೋಗುತ್ತಲ್ವ, ಆವಾಗ ಕರೆಕ್ಟಾಗಿ 11.5ಗೆ ಬರುತ್ತೆ. ಈಗ 12.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇದನ್ನು ಈ ಥರ ತಂದು ಈ ಥರ ಶೇಪ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಈ ಥರ ಕ್ರಾಸ್ ಆಗಿ ದೋಣಿ ಶೇಪಲ್ಲಿ ಈ ಥರ ತಂದು ಇಲ್ಲಿ ಸ್ಟ್ರೈಟಾಗಿ ಹೋಗಿ. ಈಗ ಇಲ್ಲಿ ಪಟ್ಟಿ ಪೀಸ್ಗೆ ಬರೋ ಕೆಳಗಡೆ ಪಟ್ಟಿಗೆ ಕಟ್ ಮಾಡ್ತೀವಿ ನೋಡಿ, ಡಾಟ್ ಪಾಯಿಂಟ್ ಅದು ಸಿಕ್ಕಾಗಿದೆ. ಈಗ ಫ್ರಂಟ್ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡಬೇಕು. ಇಲ್ಲಿ ಪಟ್ಟಿ ಅಟ್ಯಾಚ್ ಮಾಡಿದ್ದೀವಿ ನೋಡಿ, ಇಲ್ಲಿಂದ ಮೇಲ್ಗಡೆಗೆ ಈ ಥರ ಇಟ್ಕೊಂಡು ನೋಡ್ಕೋಬೇಕು. ಇಲ್ಲಿ 4 ಇಂಚ್ ಬಂದಿದೆ. ಅವಾಗ ನಾವು ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇದ್ರ ಮೇಲೆ 4 ಇಂಚ್ ಈ ಥರ ಇಟ್ಕೋಬೇಕು. ಇದ್ರ ಜೊತೆಗೆ 1/4 ಇಂಚು ಎಕ್ಸ್ಟ್ರಾ ತಗೊಳ್ಳಿ. 4 + 1/4 5/4 ಇಂಚು. 5/4 ಇಂಚ್ ಬಂದಿದೆ. ಇಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಮೇಲ್ಗಡೆ ನೆಕ್ ವಿಡ್ತು 2 ಇಂಚ್ ಕೊಟ್ಟಿದ್ದೀವಲ್ಲ, ಇಲ್ಲೂ ಕೂಡ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈಗ ಇದನ್ನು ಕೂಡ ಈ ಥರ ರೌಂಡಾಗಿ ಕೊಡಬೇಕು. ನಿಮ್ಮ ಹತ್ರ ಕರ್ವ್ ಥರ ಮಾಡ್ತೀವಿ ನೋಡಿ, ಆ ಥರ ಸ್ಕೇಲ್ಗಳಿದ್ದರೆ ಅದನ್ನು ಬಳಸ್ಕೋಬೋದು. ಸ್ಟಾರ್ಟಿಂಗ್ ಇದು ಕಲಿಯೋದು, ಈ ಥರ ರೌಂಡ್ ಕಲಿಯೋದು ಕಷ್ಟ ಆಗುತ್ತೆ. ನೀವೇನು ಮಾಡಬೇಕು ಅಂದರೆ ಈ ಥರ ಪೇಪರ್ ತಗೊಂಡು ಈ ಥರ ಮಾರ್ಕ್ ಮಾಡಿ 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 ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಥರ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಕಟ್ ಮಾಡಬೇಕು. ನಾವು ಕಟ್ ಮಾಡುವಾಗಲೂ ಕೂಡ ಕತ್ರಿನ ಚೆನ್ನಾಗಿರೋ ಶಾರ್ಪ್ ಆಗಿರೋ ಕತ್ರಿ ತಗೋಬೇಕು. ಈ ತುದಿಯಿಂದ, ಬಟ್ಟೆ ಆಗಲಿ ಪೇಪರ್ ಆಗಲಿ, ಈ ತುದಿಯಿಂದ ಕಟ್ ಮಾಡಬೇಕು. ಬಟ್ಟೆ ಪೇಪರ್ ಇಲ್ಲಿ ಮಧ್ಯಕ್ಕೆ ಬರಬಾರದು. ನಾವು ಕಟ್ ಮಾಡುವಾಗ ಇಲ್ಲಿ ತುದಿಯಿಂದಲೇ ಈ ಥರ ಕಟ್ ಮಾಡ್ಕೊಂಡು ಹೋಗಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಹಿಂದ್ಗಡೆ ಪಾರ್ಟ್ ಮೊದಲು ನಾವು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ತುದಿಯಿಂದ, ಕತ್ರಿ ತುದಿಯಿಂದ ಕಟ್ ಮಾಡ್ಕೋಬೇಕು. ಈ ಥರ ಕತ್ರಿನ ಈ ಥರ ಮಧ್ಯಕ್ಕೆ ಬಟ್ಟೆ ಪೇಪರ್ ಇಟ್ಕೋಬಾರ್ದು. ಇಲ್ಲಿ ತುದಿಯಿಂದ ಈ ಥರ ಕಟ್ ಮಾಡಿದರೆ ಮಾತ್ರ, ಕತ್ರಿನ ಈ ಥರ ಬಳಸಿದರೆ ಮಾತ್ರ ನಿಮಗೆ ರೌಂಡ್ ಆಗಲಿ ಯಾವ ಥರ ಡಿಸೈನ್ ನಿಮ್ಗೆ ಕಟ್ ಮಾಡಬೇಕು ಅದು ಕರೆಕ್ಟಾಗಿ ಬರುತ್ತೆ. ನೀವು ಮಧ್ಯದಿಂದ ಕತ್ರಿ ಮಧ್ಯಕ್ಕೆ, ಬಟ್ಟೆ ಪೇಪರ್ನ ಮಧ್ಯಕ್ಕೆ, ಇಲ್ಲಿ ಮಧ್ಯಕ್ಕೆ ತಗೊಂಡೋದ್ರೆ ಈ ಥರ ಕರೆಕ್ಟಾಗಿ ಕಟ್ ಮಾಡೋಕ್ಕೆ ಸಿಗಲ್ಲ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಆರ್ಮೋಲ್ ಕಟ್ ಮಾಡ್ಕೊಳ್ಳೋಣ. ಎರಡೂ ಕೂಡ ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಈಗ ಆರ್ಮೋಲ್ ಆಗಿದೆ. ಹಿಂದ್ಗಡೆ ನೆಕ್ ಕಟ್ ಮಾಡಿದ್ದೀವಿ. ಈಗ ಏನು ಮಾಡಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಫ್ರಂಟ್ ನೆಕ್ ಮಾರ್ಕ್ ಮಾಡಿದ್ದೀವಲ್ಲ,
ಇಲ್ಲಿ ಕಟ್ ಮಾಡಿದ್ದೀವಲ್ಲ ಇಲ್ಲಿಂದ ಈ ಥರ ಮಾಡ್ಕೊಳ್ಳಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಶೇಪ್ ಪಟ್ಟಿ ಪೀಸ್ಗೆ ಮಾರ್ಕ್ ಮಾಡಿದ್ದೀವಲ್ಲ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಾಗಿದೆ. ಈಗ ಇಲ್ಲಿ ಫ್ರಂಟ್ ನೆಕ್ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಕಟ್ ಮಾಡುವಾಗ ಇಲ್ಲಿ ರೌಂಡಲ್ಲಿ ಕಟ್ ಮಾಡುವಾಗ ಇಲ್ಲಿ ತುದಿಯಿಂದಲೇ ಬಳಸ್ಕೋಬೇಕು. ತುದಿಯಿಂದಲೇ ಕಟ್ ಮಾಡ್ಕೊಂಡು ಒಂದು ಸಲ ನಾವು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕತ್ರಿನ ಮೇಲಕ್ಕೆ ಇಟ್ಬಾರ್ದು. ನಾನು ಇವಾಗ ನಿಮಗೆ ತೋರ್ಸೋಕ್ಕೆ ಅಂತ ಈ ಥರ ತೋರಿಸ್ದೆ. ಒಂದು ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ ಎಂಡ್ ತನಕ ಬರೋ ತನಕ ಕತ್ರಿ ಬಿಡಬಾರ್ದು. ಹಿಂಗೆ ಕಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ಈ ಪೀಸನ್ನು ನಾವು ಬಟ್ಟೆಯಲ್ಲಿ ಕಟ್ ಮಾಡಿರೋದಾದರೆ ಪಟ್ಟಿ ಪೀಸು ಇದು ಉಕ್ಸು ಕಾಜಾ ಹಾಕ್ತೀವಲ್ಲ ಅದಕ್ಕೆ ಬಳಸ್ಕೋಬೋದು. ಇದನ್ನು ನಾವು ಎಮ್ಮಿಂಗು ಪೈಪಿಂಗು ಮಾಡಬೇಕು ಅಂದರೆ ಈ ಬಟ್ಟೆನ ಅದಕ್ಕೆ ಯೂಸ್ ಯಾವ ಬಟ್ಟೆ ಪೀಸು ವೇಸ್ಟ್ ಆಗಲ್ಲ, ಇದಕ್ಕೆ ಬಳಸ್ಕೋಬೋದು. ಈಗ ಇಷ್ಟ ಆಗಿದೆಯಲ್ವಾ, ಫ್ರಂಟ್ ಪಾರ್ಟ್ ಆಗಿದೆ. ಈಗ ನಾವು ಲೈನಿಂಗ್ ಬ್ಲೌಸ್ ಹೊಲಿಯೋದಾದರೆ ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ಲೈನಿಂಗ್ ಬ್ಲೌಸ್ಗಾದರೆ ಇಲ್ಲಿ ಕಟ್ ಮಾಡ್ಕೊಳ್ಬೋದು. ಈಗ ಲೈನಿಂಗ್ ಬ್ಲೌಸ್ ಅಲ್ಲ, ಇದು ಪ್ಲೈನ್ ಬ್ಲೌಸು. ಆವಾಗ ನಾವು ಏನು ಮಾಡ್ಕೊಳ್ಳೋಣ, ಇಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಮಾರ್ಕ್ ಮಾಡ್ಕೊಂಡಾಗ ನಾವು ಸ್ಟಿಚ್ ಮಾಡುವಾಗ ಇಲ್ಲಿ ಮಾರ್ಕ್ ಮಾಡಿರ್ತೀವಿ ನೋಡಿ, ಇದನ್ನು ಈ ಥರ ಇಟ್ಕೊಂಡು ಒಂದು 1/4 ಇಂಚಿಗೆ ಈ ಥರ ಸ್ಟಿಚ್ ಹಾಕ್ಕೋಬೋದು. ಆವಾಗ ಇಲ್ಲಿ ಕಟ್ಟಿಂಗ್ ಪೀಸ್ ಬರಲ್ಲ. ಇಲ್ಲಿ ಈ ಥರ ಇಟ್ಟಿದ್ದೀವಲ್ಲ ಹಿಂಗೆ ಸ್ಟಿಚ್ ಮಾಡ್ಕೊಳ್ಳೋದು. ನೋಡಿ ಈಗ ಈ ಥರ ಬಂದಿದೆ. ಇದು ಫ್ರಂಟ್ ಪಾರ್ಟ್. ಈಗ ಇದನ್ನು ಕಟ್ ಮಾಡ್ಕೋಬೇಕು. ಈ ಥರ ಈಗ 2 ಆಗಿದೆ. ಇದು ನೋಡಿ, ಇದು ಬ್ಯಾಕ್ ಪಾರ್ಟ್. ಈಗ ಬ್ಲೌಸಿನ ಫ್ರಂಟ್ ಬ್ಯಾಕ್ 2 ಸಿಕ್ಕಿವೆ. ಈಗ ಪಟ್ಟಿ ಪೀಸನ್ನು ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ. ಈ ಥರ ತಗೊಳ್ಳಿ. ನೋಡಿ, ಈ ಥರ ತಗೊಂಡು ಇಲ್ಲಿ ಇಲ್ಲಿ ಉಕ್ಸ್ ಹಾಕೋ ಭಾಗ ಇದೆಯಲ್ಲ, ನನಗಿಲ್ಲಿ ಅಳತೆ ಬ್ಲೌಸಲ್ಲಿ ಉಕ್ಸ್ ಹಾಕೋ ಭಾಗದಲ್ಲಿ 3 ಇಂಚ್ ಬಂದಿದೆ. 3 ಇಂಚ್ ಬಂದಾಗ ನಾನು 1 ಇಂಚ್ ಎಕ್ಸ್ಟ್ರಾ ಜಾಸ್ತಿ ತಗೋತೀನಿ. 3 + 1 4. ಇಲ್ಲಿ 4 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಪಟ್ಟಿಯ ಉದ್ದ 7 ಇದೆ. 7 + 1 3 ಇಂಚು ಎಕ್ಸ್ಟ್ರಾ ತಗೋಬೇಕು. ನಾವೀಗ ಅಲ್ಲಿ ಡಾಟ್ ಪಾಯಿಂಟಿಗೆಲ್ಲ ಮಾರ್ಕ್ ಮಾಡ್ಕೋತೀವಲ್ಲ, ಸ್ಟಿಚ್ ಮಾಡ್ಕೋತೀವಲ್ಲ, ಅದಕ್ಕೆ ಬಟ್ಟೆ ಬೇಕಾಗುತ್ತೆ. ಆಮೇಲೆ ಇಲ್ಲಿ 2 ಇಂಚ್ ಬಂದಿದೆ. 2 ಇಂಚು ಅಳತೆ ಬ್ಲೌಸಲ್ಲಿ 2 ಇಂಚಿದೆ. 2 + 1 ಎಕ್ಸ್ಟ್ರಾ ಸ್ಟಿಚ್ಚಿಂಗ್ಗೆ 3 ಇಂಚು. ಈಗ ಇದನ್ನು ಈ ಪಾಯಿಂಟನ್ನು ಈ ಪಾಯಿಂಟಿಗೆ ಸೇರಿಸ್ಕೊಳ್ಳೋಣ. ಯಾವ ಥರ ಅಂದರೆ ನೋಡಿ, ಈ ಥರ ಬಂದು ಈ ಥರ ಬಂದು ಈ ಥರ ಹೋಗಬೇಕು. ಇದನ್ನು ಕೂಡ ನೀವು ಪೇಪರಲ್ಲಿ ಕಟ್ ಮಾಡುವಾಗ ಈ ಥರ ಮಾಡಿ ಈ ಥರ ಶೇಪ್ ಹಾಕಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಪಟ್ಟಿ ಪೀಸ್ ಬಂದಿದೆ. ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಮೊದಲು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಇದು ಪಟ್ಟಿ ಬರುತ್ತಲ್ಲ, ಉಕ್ಸಾಕ್ತೀವಿ ನೋಡಿ, ಆ ಭಾಗಕ್ಕೆ ಬರುತ್ತೆ. ಇಲ್ಲಿ ಈ ಭಾಗ, ಇದು ಈ ಭಾಗಕ್ಕೆ ಈ ಭಾಗ ಬರುತ್ತೆ, ಈ ಭಾಗಕ್ಕೆ ಈ ಭಾಗ. ಆವಾಗ ಉಕ್ಸಾಕೋ ಭಾಗನ ನಾವು ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ.
ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಒಳಗಡೆ ಬಟ್ಟೆ ಕೊಡೋಕ್ಕೆ ಎಕ್ಸ್ಟ್ರಾ 2 ಪೀಸು, ಆಮೇಲೆ ಬ್ಲೌಸಿನ ಎಕ್ಸ್ಟ್ರಾ ಇನ್ನೊಂದು ಪೀಸು, ಟೋಟಲ್ 6 ಪೀಸ್ ಇರಬೇಕು. ಈಗ ಸ್ಲೀವ್ ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ. ಸ್ಲೀವನ್ನು ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ. ಸ್ಲೀವ್ ಕಟ್ ಮಾಡುವಾಗ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಮಗೆ ಪೇಪರನ್ನು ಈ ಥರ ಇಟ್ಕೊಂಡು ಈ ಥರ ಮಾಡಿ, ಈ ಥರ ಫೋಲ್ಡ್ ಮಾಡಿದಾಗ ನಮಗೆ ಇಲ್ಲಿ ಆರ್ಮೋಲ್ ಲೆಂತ್ ಇದೆಯಲ್ಲ ಅದು ಸಾಕಾಗಲ್ಲ. ನೀವೇನು ಮಾಡಬೇಕು ಅಂದರೆ ಪೇಪರನ್ನು ಇಲ್ಲಿ ಈ ಥರ ಈ ಕಡೆ ಓಪನು ಈ ಕಡೆ ಕ್ಲೋಸು, ಇದನ್ನು ಈ ಥರ ಇಟ್ಕೊಳ್ಳಿ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಬೇಕಂದ್ರೆ ನಮಗೆ ಎಷ್ಟು ಬೇಕಂದ್ರೂ ಆರ್ಮೋಲ್ ತಗೋಬೋದು. ಈ ಥರ ಇಟ್ಕೊಳ್ಳಿ. ನನಗೆ ಎಷ್ಟು ಸಾಕು. ಆರ್ಮೋಲ್ ಅಂದರೆ ಇಲ್ಲಿ ಬಂದಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಇದು. ಈಗ ಬ್ಲೌಸಿನ ಪೂರ್ತಿ ಉದ್ದ 4.5 ಇದೆ. 4.5 ನಾನೀಗ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ 2 ಇಂಚು ಎಕ್ಸ್ಟ್ರಾ ತಗೋತೀವಿ. ಯಾಕೆಂದರೆ ಇಲ್ಲಿ ಎಮ್ಮಿಂಗ್ ಮಾಡ್ತೀವಲ್ಲ 1.5 ಇಂಚಿಗೆ, ಆಮೇಲೆ ಅರ್ಧ ಇಂಚು ಮೇಲ್ಗಡೆಗೆ ಎಕ್ಸ್ಟ್ರಾ 2 ಇಂಚು. ಈಗ 6 ಇಂಚು ಬಂದಿದೆ. ಇಲ್ಲೂ ಕೂಡ ನಮಗೆ ಆರ್ಮೋಲು, ಇಲ್ಲೂ ಕೂಡ 6.5ಗೆ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ, ಆಮೇಲೆ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕಾದ್ಮೇಲೆ ಇಲ್ಲಿಂದ ಕೆಳಗಡೆಗೆ, ಇಲ್ಲಿಂದ ಇಲ್ಲಿಗೆ ಆರ್ಮೋಲ್ ಶೇಪ್ ಕೊಡ್ತೀವಿ ನೋಡಿ, ಇಲ್ಲಿಗೆ 2 ಇಂಚು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಬ್ಲೌಸಿನ ಸ್ಲೀವ್ ಲೆಂತ್ ಜಾಸ್ತಿ ಆದಷ್ಟು ಇದು ಕೂಡ ಜಾಸ್ತಿ ಆಗುತ್ತೆ. ಅದು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾವ ಥರ ಅಂದರೆ, ಈಗ ಒಂದು 32 ಚೆಸ್ಟ್ ಲೆಂತ್ ಇದ್ದರೆ ಅದನ್ನು ನಾವು 10ಇಂದ ಡಿವೈಡ್ ಮಾಡ್ಕೋಬೇಕು. 10ಇಂದ ಡಿವೈಡ್ ಮಾಡಿಕೊಂಡಾಗ ನಮಗೆ 3.13 9 2 ಬಾಕಿ, ಇಲ್ಲಿ ಒಂದು ಪಾಯಿಂಟ್ ಹಾಕ್ಕೊಳ್ಳೋಣ, ಆವಾಗ 0 ಬಂತು. 12 20. ಈಗ 3.2 ಬಂತು. ಇದು ನಿಮಗೆ ಲಾಂಗ್ ಸ್ಲೀವ್ ಇರುತ್ತಲ್ಲ ಆವಾಗ ನೀವೇನು ಮಾಡಬೇಕು ಅಂದರೆ 3 ಇಂಚಾದರೂ ತಗೋಬೇಕಾಗುತ್ತೆ. ಈಗ ಒಂದು 2.5 ಇಂಚು ತಗೊಳ್ಳೋಣ, ಯಾಕೆಂದರೆ ಶಾರ್ಟ್ ಸ್ಲೀವ್ ಇದೆಯಲ್ಲ ಇದು, ಅದಕ್ಕೆ 2.5 ಇಂಚು ಸಾಕು. ಆಮೇಲೆ ಆರ್ಮೋಲ್ ನೋಡಿ, ಇಲ್ಲಿ ಮಾರ್ಕ್ ಮಾಡಿಕೊಂಡಾಗ 6.5 ಇಂಚು ಬಂದಿದೆ. 6.5 ಇಲ್ಲಿಂದ ಇಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. 6.5 ಇಲ್ಲಿಗೆ ಬಂತು. ಈಗ 1.5 ಇಂಚು ಇಲ್ಲ 2 ಇಂಚು ನಿಮ್ಮ ಇಷ್ಟ. ನಾನಿಲ್ಲಿ 1.5 ತಗೊಂಡಿದ್ದೀನಿ. 1.5ಗೆ 6.5 ರೆಡಿ ಅಳತೆ, ಬ್ಲೌಸಿನ ರೆಡಿ ಅಳತೆ. 1.5 ಎಕ್ಸ್ಟ್ರಾ ನಾವು ಕೊಟ್ಟಿರೋದು. ಇಲ್ಲಿ ಟೋಟಲಾಗಿ 8 ಇಂಚ್ ಬಂದಿದೆ. ಆಮೇಲೆ ಕೆಳಗಡೆ ಅಂದರೆ ಇದರ ಅಗಲ ಇದೆಯಲ್ಲ, ಸ್ಲೀವಿನ ಕೆಳಗಿನ ಅಗಲ ಇದು 5 ಬಂದಿದೆ. ನೆಕ್ಸ್ಟ್ 1.5 ಇಂಚು ಕೊಟ್ಟಿದ್ದೀನಿ. ಈಗ ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ, ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಅಳತೆ, ನಾವು ಇಲ್ಲಿಗೆ ಕಟ್ ಮಾಡೋಕ್ಕೆ ಹೋಗ್ಬಾರ್ದು, ಇಲ್ಲಿ ಕಟ್ ಮಾಡ್ಕೋಬೇಕು. ಆವಾಗ ನಾವು ಸ್ಟಿಚ್ಚಿಂಗ್ ಇಲ್ಲಿ ಬರುತ್ತಲ್ಲ, ಇಲ್ಲಿ ಕರೆಕ್ಟಾಗಿ ಅಳತೆ ಕೂತ್ಕೋತದೆ. ಈಗ ಇದನ್ನು ಈ ಥರ ಸ್ಟಾರ್ಟಿಂಗ್ ಕಲಿಯುವಾಗ ಇದು ಕರೆಕ್ಟಾಗಿ ಬರಲ್ಲ ಫ್ರೆಂಡ್ಸ್. ಇದನ್ನು ಈ ಥರ ಶೇಪ್ ಮಾಡಿ ಒಂದು ಪೇಪರ್ ತಗೊಂಡು ನೀವು ಈ ಥರ ಶೇಪ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಡಿ, ಇದು ಸ್ಟಾರ್ಟಿಂಗ್ ಬರೋದಿಲ್ಲ. ನೀವು ಈ ಶೇಪೆಲ್ಲ ನೀವು ಹೀಗೆ ಪೇಪರಲ್ಲಿ ಮಾಡಿ ಕಲ್ತ್ಕೋಬೇಕು. ಇಲ್ಲಿ ಬರುವಾಗ ಈ ಥರ ಸ್ಟ್ರೈಟ್ ಬನ್ನಿ. ಈಗ ಇದನ್ನು ಕಟ್ ಮಾಡ್ತೀನಿ ನೋಡಿ. ಇಲ್ಲಿ ಒಂಚೂರು ಈ ಥರ ಮಾಡ್ಕೊಳ್ಳಿ.
ಯಾಕಂದರೆ ನಾವೀಗ ಪ್ಲೈನ್ ಬ್ಲೌಸ್ ಹೊಲಿತಾ ಇರೋದಲ್ವಾ, ಆವಾಗ ನಾವು ಎಮ್ಮಿಂಗ್ ಮಾಡುವಾಗ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಈ ಥರ ಬಂದು ಕತ್ರಿ ನೋಡಿ, ಇಲ್ಲಿ ತುದಿಯಿಂದ ಕಟ್ ಮಾಡ್ತಾ ಇದ್ದೀನಿ ನಾನು. ನೀವು ಮಧ್ಯ ಕತ್ರಿ ಇಲ್ಲಿ ಮಧ್ಯಕ್ಕೆ ಬಟ್ಟೆ ಪೇಪರ್ನ ತಗೊಂಡೋದ್ರೆ ಈ ಥರ ಶೇಪ್ ಬರಲ್ಲ. ತುದಿಯಿಂದ ಕಟ್ ಮಾಡಿದರೆ ಮಾತ್ರ ಶೇಪ್ ಬರ್ತದೆ. ನೋಡಿ ಈಗ ಆಗಿದೆ. ಇಲ್ಲಿ ಮಧ್ಯಕ್ಕೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ಥರ ಬಂದಿದೆಯಲ್ಲ, ಈಗ ಈ ಥರ ತಿರುಗಿಸ್ಕೊಂಡು ಇದು ಫ್ರಂಟ್ ಪಾರ್ಟ್ ಬರುತ್ತಲ್ಲ, ಫ್ರಂಟ್ ಪಾರ್ಟಲ್ಲಿ ಒಂದು 1/4 ಇಂಚಷ್ಟು ಇಲ್ಲಿಂದ ಇಲ್ಲಿಗೆ ಒಳಗಡೆಯಿಂದ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. 1/4 ಇಂಚು ಇಲ್ಲ ಒಂದು ಅರ್ಧ ಇಂಚಾದರೂ ತಗೊಳ್ಳಿ. ಈ ಥರ ನಾವು ಮೊದಲು ಇಲ್ಲಿ ಶೇಪ್ ಕೊಟ್ಟಿದ್ದೀವಲ್ಲ ಅದೇ ಥರ ಈ ಥರ ಇಲ್ಲಿ ತನಕ ಮಾತ್ರ ಸಾಕು, ಇಲ್ಲಿಗೆ ತಗೋಬೇಡಿ. ಇಲ್ಲಿ ಕಟ್ ಮಾಡೋದು ಬೇಡ. ಇಲ್ಲಿಂದ ಈ ಥರ ಬಂದು ಇದೆಲ್ಲ ನೀವು ಪೇಪರಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಆದಷ್ಟು ಪೇಪರಲ್ಲಿ ಈ ಥರ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಕಟ್ಟಿಂಗ್ ಬರುತ್ತೆ. ನೀವು ಬಟ್ಟೆಯಲ್ಲಿ ಕಟ್ ಮಾಡುವಾಗ ನೀಟಾಗಿ ಬರುತ್ತೆ. ಇದು ಫ್ರಂಟಿಗೆ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲವ, ಈ ಭಾಗಕ್ಕೆ ಬರುತ್ತೆ ಇದು. ನೋಡಿದ್ದಲ್ಲ. ಓಕೆ ಫ್ರೆಂಡ್ಸ್, ಟೈಲರಿಂಗ್ ಕಲಿಬೇಕು ಅನ್ನೋರು ಸ್ಟಾರ್ಟಿಂಗು ಪೇಪರಲ್ಲಿ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಒಳ್ಳೆ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.